ವೀಕ್ಷಕರೇ ನಮಸ್ಕಾರ. ಆಂಗ್ಲರ ವಿರುದ್ಧ ವಿಶ್ವ ದಾಖಲೆ ಬರೆದ ರಿಂಕು ಸಿಂಗ ಇನ್ನು ವೀಕ್ಷಕರೇ 380 ವರ್ಷಗಳ ದಾಖಲೆ ಸಮೇತ ರಿಂಕು ಸಿಂಗ್ ಅವರು ಅಳಿಸಿ ಹಾಕಿದ್ದಾರೆ. ಹೌದು ವೀಕ್ಷಕರೇ, ಸ್ಫೋಟಕವಾಗಿ ಆಡಿದಂಥ 37 ಎಸೆತಗಳಲ್ಲಿ 80 ರನ್ ಬಾರಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ನಾಯಕನಾಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಆಡಿದಂಥ 40 ಎಸೆತಗಳಲ್ಲಿ 100 ರನ್ ಬಾರಿಸುವ ಮೂಲಕ ಇದೀಗ ಹೊಸ ದಾಖಲೆ ಬರೆದು ಹಾಕಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಂಕು ಸಿಂಗ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರ ಈ ದೊಡ್ಡ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಕೇವಲ ಒಂದು ಲೈಕ್ಸ್ನಿಂದ ಸೂರ್ಯಕುಮಾರ್ ಯಾದವ್ ಹಾಗೂ ರಿಂಕು ಸಿಂಗ್ ಅವರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ. ಹಾಗೆ ವೀಕ್ಷಕರೇ, ಇಂಗ್ಲೆಂಡ್ ವಿರುದ್ಧದ 5 T20 ಪಂದ್ಯಗಳ ಸರಣಿಯಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ವೀಕ್ಷಕರೇ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಂದು ನಡೆದಂಥ ಪಂದ್ಯದಲ್ಲಿ ರಿಂಕು ಸಿಂಗ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರ ಅಬ್ಬರಕ್ಕೆ ಆಂಗ್ಲರು ತತ್ತರಿಸಿ ಹೋದರು. ಹೌದು, ರಿಂಕು ಸಿಂಗ್ ಅವರು 80 ರನ್ ಬಾರಿಸಿದರೆ ನಾಯಕನಾಗಿರುವ ಸೂರ್ಯಕುಮಾರ್ ಯಾದವ್ ಅವರು 100 ರನ್ ಬಾರಿಸುವ ಮೂಲಕ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು. ಇನ್ನು ವೀಕ್ಷಕರೇ, ಬೌಲಿಂಗ್ ವಿಭಾಗದಲ್ಲೂ ಕೂಡ ವರುಣ್ ಚಕ್ರವರ್ತಿ ಹಾಗೂ ಮೊಹಮ್ಮದ್ ಶಮಿ ಅವರು ಭರ್ಜರಿಯಾಗಿ ಮಿಂಚಿದರು. ಹೌದು ವೀಕ್ಷಕರೇ, ಇದೇ ಮುಂಬರುವ ಜನವರಿ 22ರಂದು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 5 T20 ಪಂದ್ಯಗಳ ಸರಣಿಯ ಮೊದಲ T20 ಪಂದ್ಯವು ಈಡನ್ ಗಾರ್ಡನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಮೊದಲ T20 ಪಂದ್ಯಕ್ಕಿಂತ ಮುಂಚಿತವಾಗಿ ಇಂದು ನಡೆದಂಥ ವಾರ್ಮಪ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಸೂರ್ಯಕುಮಾರ್ ಯಾದವ್ ಹಾಗೂ ರಿಂಕು ಸಿಂಗ್ ಅವರು ಅಬ್ಬರಿಸಿ ಬಬ್ಬೆರೆದರು. ವೀಕ್ಷಕರೇ, ಈ ಸ್ಫೋಟಕವಾದ ಇನ್ನಿಂಗ್ಸ್ನ ಮೂಲಕ ಈ ಒಂದು ಸರಣಿಯ ಆರಂಭಕ್ಕಿಂತ ಮುಂಚಿತವಾಗಿ ಇದೀಗ ರಿಂಕು ಸಿಂಗ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಒಳ್ಳೆಯ ಫಾರ್ಮ್ಗೆ ಬಂದಿದ್ದಾರೆ. ವೀಕ್ಷಕರೇ, ಈ ಒಂದು ವಾರ್ಮಪ್ ಪಂದ್ಯದ ಸ್ಕೋರ್ ಕಾರ್ಡ್ ಇಲ್ಲಿದೆ. ಹೌದು, ಈ ವಾರ್ಮಪ್ ಪಂದ್ಯವು ಈಡನ್ ಗಾರ್ಡನ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಇಂಡಿಯನ್ ಲಯನ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಇನ್ನು ವೀಕ್ಷಕರೇ, ಬ್ಯಾಟಿಂಗ್ ಮಾಡಿದಂಥ ಇಂಡಿಯನ್ ಲಯನ್ಸ್ ತಂಡವು ನಿಗದಿತ 20 ಓವರ್ಸ್ಗಳಲ್ಲಿ 180 ರನ್ಸ್ ಕಲೆ ಹಾಕುವ ಮೂಲಕ ಸ್ಫೋಟಕವಾದ ಮೊತ್ತವನ್ನು ಕೊಟ್ಟಿತ್ತು. ವೀಕ್ಷಕರೇ, ಈ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ್ದ ಇಂಗ್ಲೆಂಡ್ ಲಯನ್ಸ್ ತಂಡವು 175 ರನ್ಸ್ಗಳಿಗೆ ತತ್ತರಿಸಿ ಹೋಯಿತು. ಹೌದು ವೀಕ್ಷಕರೇ, 5 ರನ್ಸ್ಗಳ ಗೆಲುವು ದಾಖಲಿಸುವುದರ ಮೂಲಕ ಇಂಡಿಯನ್ಸ್ ಲಯನ್ಸ್ ತಂಡವು ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ವೀಕ್ಷಕರು, ಇದರೊಂದಿಗೆ ಟೀಮ್ ಇಂಡಿಯಾ ತಂಡವು ಈ ವಾರ್ಮಪ್ ಪಂದ್ಯದಲ್ಲಿ ಒಳ್ಳೆಯ ಫಾರ್ಮ್ಗೆ ಬಂದಿದೆ. ಇನ್ನು ವೀಕ್ಷಕರ, ಮೊದಲ T20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುವ ವಿಶ್ವಾಸದಲ್ಲಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಮೊದಲ T20 ಪಂದ್ಯವು ಈಡನ್ ಗಾರ್ಡನ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗುತ್ತದೆ. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಒಂದು ವೇಳೆ ಟೀಮ್ ಇಂಡಿಯಾ ತಂಡವೂ ಆಗಿದ್ದಲ್ಲಿ ಎಸ್ ಎಂದು ಟೈಪ್ನ ಮಾಡಿ, ಹಾಗೆ ಇಂಗ್ಲೆಂಡ್ ತಂಡವೂ ಆಗಿದ್ದಲ್ಲಿ ನೋ ಎಂದು ಟೈಪ್ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.